ಮಳೆಗಾಲ ಬರ್ತಾ ಇದೆ ಅಂದರೆ ಸಾಕು, ಎಲ್ಲ ಮನೆಗಳಲ್ಲೂ ಸಾಮಾನ್ಯವಾಗಿ ಉಪ್ಪಿನಕಾಯಿನ ಮಾಡೇ ಮಾಡ್ತಾರೆ. ಅಂಥದ್ರಲ್ಲೂ ಬೇಸಿಗೆಯಲ್ಲೇ ಮಾಡಿಟ್ಟು ಮಳೆಗಾಲದಲ್ಲಿ ಟೇಸ್ಟ್ ಮಾಡೋದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಪದ್ಧತಿ. ಹಾಗೆಯೇ ಇವತ್ತು ನಮಗೆ ಸಿಕ್ಕಿರುವಂತಹ ಮಾವಿನ ಮಿಡಿ ಬಂದು ಅಪ್ಪೆ ಮಿಡಿ ಅಂತ ಕರೀತಾರೆ. ಇದು ತುಂಬ ಟೇಸ್ಟು ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇರುತ್ತೆ ಮಿಡಿ. ಇದನ್ನು ನೀವು ಉಪ್ಪಿನಕಾಯಿನ ಹಾಕಿ ತುಂಬ ಟೈಮ್ ತನಕ ಇಟ್ಟು ಉಪ್ಪಿನಕಾಯಿನ ತಿನ್ಬೋದು. ಸೊ ಮೊದಲಿಗೆ ಈ ಮಾವಿನ ಮಿಡಿನ ಚೆನ್ನಾಗಿ ಒರೆಸ್ಕೊಂಬಿಟ್ಟು, ಅಂದರೆ ಒಂದೊಂದನ್ನು ಬಟ್ಟೆನಲ್ಲಿ ಸಪ್ರೇಟ್ ಆಗಿ ನೀರಲ್ಲಿ ತೊಳೆದು ಒರೆಸ್ಕೋಬೇಕು ನೀವು ನೀಟಾಗಿ. ಯಾಕಂದರೆ ಅದರಲ್ಲಿ ನೀರಿನ ಅಂಶ ಏನು ಇರಬಾರ್ದು ಉಪ್ಪಿನಕಾಯಲ್ಲಿ. ಸೊ ಆ ಕಾರಣದಿಂದಾಗಿ ಉಪ್ಪಿನಕಾಯಿಗೆ ಯಾವುದೇ ಕಾರಣಕ್ಕೂ ನೀರು ತಾಗಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ನೀರು ತಾಗಿದ್ರೆ ಅದು ಬೇಗ ಹಾಳಾಗುತ್ತೆ ಅಂತ. ಆ್ಯಕ್ಚುಲಿ ಬಂದು ಅಪ್ಪೆ ಮಿಡಿ ಸೀಸನಲ್ಲಿ ಆಲ್ಮೋಸ್ಟು 100 ಮಿಡಿಗೆ 300 400 ರುಪೀಸ್ ತನಕ ಇರುತ್ತೆ ರೇಟು. ತುಂಬ ಕಾಸ್ಟ್ಲಿನೇ ಇದು, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ, ಆ ಕಾರಣಕ್ಕಾಗಿ. ನೀವು ನೋಡ್ತಾ ಇರ್ಬೋದು, ಇದು ನೋಡಿ ಗಿಳಿ ಮೂತಿ ಥರನೇ ಇರುತ್ತೆ. ತುಂಬ ಟೇಸ್ಟು, ಸ್ಮೆಲ್ಲು, ಹಾಗೆಯೇ ರುಚಿ. ಇದನ್ನು ನೀವು ನೋಡ್ತಾ ಇರ್ಬೋದು, ನಮ್ಮಮ್ಮ ನೋಡಿ ಈ ಥರ ಚೆನ್ನಾಗಿ ತೊಳ್ಕೊತಾ ಇದ್ದಾರೆ. ಫಸ್ಟಿಗೆ ತೊಳ್ಕೊಂಬಿಟ್ಟು ಇದನ್ನು ಅಂದರೆ ನೀರು ಎಲ್ಲ ಅರ್ಥ ಹೋಗೋಕ್ಕೆ ಈ ಥರ ಒಂದು ಪಾತ್ರೆನಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊತಿರೋದು. ಆಮೇಲೆ ಒಂದೊಂದನ್ನು ತೊಗೊಂಡು ಚೆನ್ನಾಗಿ ಒರೆಸ್ಕೊಳ್ಬೇಕು. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇಲ್ಲಿ. ಅದಾದಮೇಲೆ ತಳದಲ್ಲಿ ಒಂದು ಪಾತ್ರೆನ ತೊಗೊಂಡು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ನಂತರ ಈ ಥರ ಮಿಡಿ ಹಾಕಬೇಕು. ಉಪ್ಪು ಹಾಕಿಬೇಕು, ಸ್ವಲ್ಪ ಮಿಡಿ ಹಾಕಬೇಕು, ಆಮೇಲೆ ಮತ್ತೆ ಉಪ್ಪು ಹಾಕಬೇಕು, ಆಮೇಲೆ ಸ್ವಲ್ಪ ಮತ್ತೆ ಮಿಡಿ ಹಾಕಬೇಕು. ಅದೇ ಥರ ಪ್ರೊಸೆಸ್ ಲಾಸ್ಟ್ ಎಂಡ್ ತನಕನೂ ಇದೇ ಥರ. ಉಪ್ಪು ಹಾಕಬೇಕು, ಆಮೇಲೆ ಮಿಡಿ ಹಾಕಬೇಕು, ಮಿಡಿ ಹಾಕಬೇಕು, ಉಪ್ಪು ಹಾಕಬೇಕು. ಆ ಥರ ಹಾಕಿಬಿಟ್ಟು ಇದನ್ನು ಮುಚ್ಚಳವನ್ನು ಮುಚ್ಚಿ ನೀವು ಆಲ್ಮೋಸ್ಟ್ 15 to 20 ಡೇಸ್ ಬಿಡಬೇಕು. ಇದು ಉಪ್ಪೆಲ್ಲ ಕರಗಿ ನೋಡ್ತಿರ್ಬೋದು ನೀವು, ಈ ಥರ ಆಗುತ್ತೆ. ಇದು ಆ್ಯಕ್ಚುಲಿ ಇನ್ನೂ ಕರೆಕ್ಟಾಗಿ ಉಪ್ಪು ಹೇಳ್ಕೊಂಡಿರಲಿಲ್ಲ. ಉಪ್ಪು ಹೇಳ್ಕೊಂಡ್ಮೇಲೆ ನೋಡ್ಬೋದು ನೀವು, ಈ ಥರ ಆಗುತ್ತೆ ಮಿಡಿ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಅಪ್ಪೆ ಮಿಡಿ ಏನಿದೆ. ಇದನ್ನು ನೀರನ್ನೆಲ್ಲ, ಅಂದರೆ ಉಪ್ಪು ನೀರು ಏನಿರುತ್ತೋ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಬೇಕು. ಈ ಥರ ಕಣ್ಣು ಪಾತ್ರದಲ್ಲಿ ಹಾಕಿಟ್ಟು ಸಪ್ರೇಟ್ ಮಾಡಿಕೊಂಡು ಈ ಥರ ಉಪ್ಪು ನೀರನ್ನು ಕುದಿ ಬರಿಸ್ಬೇಕು. ಚೆನ್ನಾಗಿ ಕುದಿ ಬರಿಸಿ ಇದನ್ನು ಪಕ್ಕಕ್ಕಿಡಬೇಕು, ಯಾಕಂದರೆ ತಣ್ಣಗಾಗಬೇಕು. ಅದಾದಮೇಲೆ ಒಂದು 50 to 60 ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಏನು ಕರಿತೀವಿ ಅದು, ಹಾಗೆಯೇ ಒಂದು ಮುಷ್ಟಿಯಷ್ಟು ಸಾಸಿವೆ, ಅದಾದಮೇಲೆ ಒಂದು 2 ಚಮಚದಷ್ಟು ಇಂಗು, ಆಮೇಲೆ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ಇದಿಷ್ಟನ್ನು ನಾವು ಸಣ್ಣದಾಗಿ, ಅಂದರೆ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಯೂಶ್ವಲಿ ಕೆಲವರು ಖಾರ ಕಡಿಯೋ ಕಲ್ಲೇನಿರುತ್ತೆ ಅದರಲ್ಲಿ ಕಡಿತಾರೆ. ನಾನಿಲ್ಲಿ ಮಿಕ್ಸಿನಲ್ಲೇ ಕಡ್ದಿರುವಂಥದ್ದು. ಇದನ್ನು ಏನು ಮಿಡಿ ಇದಾಗಿರುತ್ತಲ್ಲ ಅದಕ್ಕೆ ಹಾಕಿ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಗ್ಲೌಸನ್ನು ಯೂಸ್ ಮಾಡೋದು, ಯಾಕಂದರೆ ತುಂಬ ಖಾರ ಇರುತ್ತೆ. ಸೊ ಆ ರೀಸನ್ನಿಂದಾಗಿ ಇಲ್ಲಿ ಗ್ಲೌಸನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಈ ಥರ ಮಿಶ್ರಣ ಮಾಡ್ಕೋತಾ ಇರೋದು. ಯಾಕಂದರೆ ಪ್ರತಿಯೊಂದು ಮಿಡಿಗೂ ಏನು ಉಪ್ಪು ಚೆನ್ನಾಗಿ ಹಿಡ್ಕೋಬೇಕು, ಅಂದರೆ ಖಾರ ಚೆನ್ನಾಗಿ ಹಿಡ್ಕೋಬೇಕು. ಅದಾದಮೇಲೆ ಅದು ರುಚಿ ಚೆನ್ನಾಗಿ ಬರೋದು. ಸೊ ಅದಕ್ಕೋಸ್ಕರ ನೀಟಾಗಿ ಈ ಥರ ನಿಧಾನವಾಗಿ ಕಲಿಸ್ಕೊಂಡು ಈ ಥರ ಭರಣಿನಲ್ಲಿ ಹಾಕಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಟೈಮ್ ತನಕ ಇಡ್ಬೋದು ಅಂತ ಹೇಳಿಬಿಟ್ಟು ಈ ಥರ ನೋಡಿ 2 ಭರಣಿನ ತೊಗೊಂಡು ಪ್ಲಸ್ ಉಳಿದಿದ್ದನ್ನ ಯಾವುದಾದ್ರು ಒಂದು ಪ್ಲಾಸ್ಟಿಕ್ ಜಾರೋ ಅಥವಾ ಏನಾದರೂ ಒಂದು ಪಾತ್ರದಲ್ಲಿ ಹಾಕಿಡ್ಬೋದು. ಯಾಕಂದರೆ ಡೈಲಿ ಯೂಸ್ ಮಾಡ್ಬೋದು ನೀವು. ಈ ಥರ ಭರಣಿನಲ್ಲಿ ಹಾಕಿಡ್ಕೋಬೇಕು. ಇದು ಹಾಕಿಟ್ಟಾದಮೇಲೆ ಒಂದು ಬಣಾಲೆನ ತೊಗೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕಿ ಒಂದು 2 to 3 ಸ್ಪೂನಷ್ಟು ನೀವು ಏನು ಇಂಗನ್ನು ಹಾಕಬೇಕು. ಮತ್ತು ಇಂಗನ್ನು ಹಾಕಿ ಚೆನ್ನಾಗಿ ಇಂಗು ಮಿಕ್ಸ್, ಅಂದರೆ ಕುದಿ ಬರಬೇಕು ಎಣ್ಣೆ. ಸೊ ಅದಾದಮೇಲೆ ಹಿಂಗೆ ಹಾಕಿ ಆ ಇಂಗಿನ ಎಣ್ಣೆಯ ಇಂಗಿನ ಎಣ್ಣೆ ಏನೇ ಇರುತ್ತೋ ಅದನ್ನು ನೋಡಿ ನೀವು ಈ ಥರ ಉಪ್ಪಿನಕಾಯಿ ಭರಣಿ ಅಥವಾ ಏನು ಪಾತ್ರದಲ್ಲಿ ಇಟ್ಟಿರ್ತೀರಲ್ಲ, ಸೊ ಈ ಥರ ಹಾಕಿಡಬೇಕು. ಯಾಕಂದರೆ ತುಂಬ ಟೈಮ್ ಬರಬೇಕು, ಇದು ಉಪ್ಪಿನಕಾಯಿ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಇಂಗಿನ ಎಣ್ಣೆಯ ಒಂದು ಮಿಶ್ರಣವನ್ನು ಕೂಡ ಇದಕ್ಕೆ ಹಾಕ್ತೀವಿ. ಸೊ ಅದಾದಮೇಲೆ ಇವುಗಳಿಗೆಲ್ಲ ಮುಚ್ಚಳವನ್ನು ಮುಚ್ಚಬೇಕು. ನೀವು ನೀಟಾಗಿ ಮುಚ್ಚಳವನ್ನು ಮುಚ್ಚಿಟ್ಟಿಲ್ಲ ಅಂದರೆ ಏನೋ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ನೋಡಿ. ನಾನು 3 ಪಾತ್ರೆನಲ್ಲಿ ಬಂದಿತ್ತು ನನಗೆ. ಸೊ 2 ಭರಣಿ, ಒಂದು ಪ್ಲಾಸ್ಟಿಕ್ ಬಾಕ್ಸ್, ಇಷ್ಟರಲ್ಲಿ ನಾನು ಉಪ್ಪಿನಕಾಯನ್ನು ರೆಡಿ ಮಾಡಿಕೊಂಡೆ. ಸೊ ಅದಾದಮೇಲೆ ಒಂದು ಶುಭ್ರವಾಗಿರೋ ಬಟ್ಟೆಯನ್ನು ತೊಗೊಳ್ಬೇಕು.
ಸೊ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ನೀವು ಈ ಥರ ನೀಟಾಗಿ ಗಟ್ಟಿಯಾಗಿ ಕಟ್ಟಿಡಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು ಅಂತ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಬೇರೆ ಯಾವ್ದಾದ್ರು ರೆಸಿಪಿ ಅಥವಾ ಉಪ್ಪಿನಕಾಯಿ ರೆಸಿಪಿ ಬೇಕು ಅಂದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.